ಇನ್ನು ಕಲಬುರಗಿಗೆ ಇವತ್ತು ಎಐಸಿಸಿ ಅಧ್ಯಕ್ಷ ರಾಹುಲ್ ಭೇಟಿ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12:30ಕ್ಕೆ ಎನ್ವಿ ಮೈದಾನಕ್ಕೆ ರಾಹುಲ್ ಗಾಂಧಿ ಆಗಮಿಸುತ್ತಾರೆ. ಕಲಬುರಗಿಯಲ್ಲಿ ಲೋಕಸಭಾ ಚುನಾವಣೆಯ ರಣಕಹಳೆಯನ್ನ ಓದೋದಕ್ಕೆ ಇವತ್ತು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಕಲಬುರಗಿಗೆ ಮಧ್ಯಾಹ್ನ 12:30ಕ್ಕೆ ಎನ್ವಿ ಮೈದಾನದಲ್ಲಿ ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 12:30ಕ್ಕೆ ಕಲಬುರಗಿಯ ಎನ್ವಿ ಮೈದಾನಕ್ಕೆ ರಾಹುಲ್ ಗಾಂಧಿ ಆಗಮಿಸುತ್ತಾರೆ. ಕಲಬುರಗಿ, ಯಾದಗಿರಿ, ಬೀದರ್ನಿಂದ ಕಾರ್ಯಕರ್ತರು ಆಗಮಿಸುವಂತ ನಿರೀಕ್ಷೆ ಇದೆ. ಉತ್ತರದ 5 ಜಿಲ್ಲೆಗಳ ಲೋಕಸಭೆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ರಾಹುಲ್ ಅಲ್ಲೇ 5 ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ. ಇನ್ನು ಆರ್ಟಿಕಲ್ 371J ಏನಿದೆ ಆ ವಿಚಾರವಾಗಿಯೂ ಕೂಡ ಲಾಭ ಗಿಟ್ಟಿಸಿಕೊಳ್ಳುವಂತ ಕೆಲಸ ನಡೀಬಹುದು. ಕಲಬುರಗಿ, ಬೀದರ್, ಯಾದಗಿರಿ ಮೂಲಕವಾಗಿ ಅಲ್ಲೊಂದಷ್ಟು ಕಾರ್ಯಕರ್ತರು ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು IGP ಮನೀಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದ್ದು ಕಲಬುರಗಿ, ಯಾದಗಿರಿ, ಬೀದರ್ನಿಂದ 2,000 ಪೊಲೀಸರನ್ನ ಭದ್ರತೆಗೆ ಅಂತ ಹೇಳಿ ನಿಯೋಜನೆ ಮಾಡಲಾಗಿದೆ. ಪ್ರಧಾನಿ ಮೋದಿ ಬಂದು ಹೋದಂತ ಬೆನ್ನಲ್ಲೇ ಕಲಬುರಗಿಗೆ ಬಂದಿದ್ರು ಪ್ರಧಾನಿ ಮೋದಿ. ಅಲ್ಲಿ ಒಂದಷ್ಟು ಮಾತನಾಡಿದ್ರು. ಅವರು ಹೋದ ನಂತರದಲ್ಲಿ ರಾಹುಲ್ ಗಾಂಧಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಚಾರ ಕಾರ್ಯಕ್ಕೆ ರಣಕಹಳೆಯನ್ನ ಊದೋದಕ್ಕೆ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಮೀನ್ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮೀನ್, ಒಂದು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಇವತ್ತು ಎನ್ವಿ ಮೈದಾನದಲ್ಲಿ ದೊಡ್ಡದಾದಂತಹ ಸಮಾವೇಶ ಆಯೋಜನೆ ಮಾಡಲಾಗಿದೆ. 2,000 ಪೊಲೀಸರ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ ಅಂತ ಯಾವ ರೀತಿಯಾದಂತಹ ಮಾತುಗಳನ್ನು ನಿರೀಕ್ಷಿಸಬಹುದು ಇವತ್ತು ರಾಹುಲ್ ಗಾಂಧಿ ಅವರಿಂದ? ಅಮೀನ್, ಎಸ್ ಆನಂದ್, ಏನಂದ್ರೆ ಕಲಬುರಗಿ ಅಂದ್ರೆ ಕಾಂಗ್ರೆಸ್ನ ಭದ್ರ ಕೊಟ್ಟಂತ ಕಲಬುರಗಿ ಇವತ್ತು ಎಐಸಿಸಿ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರು ರಣಕಾಳಿ ಊದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾದ ನಂತರ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಸೊ ಇದು ರಾಹುಲ್ ಗಾಂಧಿ ಅವರು ಬರ್ತುವಂತ ಏನು ವೇದಿಕೆ ಏನಿದೆ, ವೇದಿಕೆಯಲ್ಲಿ ಸಾಕಷ್ಟು ಸಿದ್ಧತೆ ಕೂಡ ಈಗಾಗಲೇ ಮಾಡ್ಕೊಳ್ಳೋದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ಹಾಗೂ ಸೋಲಿಲ್ಲ ಸರ್ದಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧಿಸುವಂತಹ ಕ್ಷೇತ್ರವಾಗಿದೆ. ಸೊ ಹೀಗಾಗಿ ಸಾಕಷ್ಟು ಈ ಬಾರಿ 2019 ಲೋಕಸಭಾ ಚುನಾವಣೆ